ಸ್ನೇಹಿತರೆ, ಇವತ್ತು ಪತ್ರಿಕಾ ಪತ್ರಿಕಾಗೋಷ್ಠಿ ಎಲ್ಲರಿಗೂ ಗೊತ್ತಿರೋದು ಡೀಸೆಲ್ ಬೆಲೆ ₹2.3 ಜಾಸ್ತಿ ಮಾಡಿದ್ದಾರೆ. ಹಾಗೆ ಈ ಹಿಂದೆ ಜೂನ್ ತಿಂಗಳಲ್ಲಿ ₹1.52 ಜಾಸ್ತಿ ಮಾಡಿದರು. ಹೆಚ್ಚು ಕಮ್ಮಿ ₹3.55 ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಈ ತರ ಏರಿಕೆ ಮಾಡಿದಾಗ ಮತ್ತು ಈ ಜೂನ್ ತಿಂಗಳಲ್ಲಿ ₹1.50 ಸರ್ಕಾರ ಜಾಸ್ತಿ ಮಾಡಿದ್ದಾರೆ. ಇದೆರಡು ಸೇರಿದ್ರೆ ₹3.50 ಜಾಸ್ತಿ ಆಗಿದೆ. ಇದು ನೇರವಾದ ಲಾರಿ ಮಾರ್ಕೆಟ್ ಬೀಳ್ತದೆ. ಲಾರಿ ಮಾರ್ಕೆಟ್ ಬಿದ್ದ ನಂತರ ಇದು ಸಾರ್ವಜನಿಕ ಮೇಲೆ ಬೀಳ್ತದೆ. ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದರೆ ನಿಮ್ಮಟ್ಟು ಹಣದ ಅಂತಾರೆ, ಜಾಸ್ತಿ ಆದರೆ ಬಡವರಿಗೆ ಜೋಬು ಬಿಸಿ ಆಗುತ್ತೆ. ಈ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಈ ಕೂಡಲೇ ಏನ್ ನೀವು ಸೆಸ್ ಜಾಸ್ತಿ ಮಾಡಿದ್ರ ಅದನ್ನ ಹಿಂಪಡಿಬೇಕು. ಇಲ್ಲದಿದ್ರೆ ಒಂದು ಹೋರಾಟನೇ ಹಮ್ಮಿಕೋಬೇಕಾಗ್ತದೆ. ಇದು ಕೇವಲ ಮೈಸೂರು ಜಿಲ್ಲೆ ಅಲ್ಲ, ರಾಜ್ಯಾದ್ಯಂತ ಹೋರಾಟ ನಡೆಯುವಂತಹ ಸಂದರ್ಭ ಮುಂದಿನ ದಿನದಲ್ಲಿ ನಾವು ಕಾಣಬೇಕಾಗ್ತದೆ. ಅದ್ರ ಜೊತೆಗೆ ಸಾಕಷ್ಟು ಇನ್ನೂ ಹಲವಾರು ಮೇಲೆ ಹೊರೆಗೊಳಗಾಗಿದೆ. ಫಿಟ್ನೆಸ್ ಚಾರ್ಜಸ್ ಹಳೆ ಗಾಡಿಗಳಿಗೆ ಶೇಕಡಾವಾರು 300% ಇಂದ 500% ವರೆಗೆ, ಅಂದ್ರೆ ನಮ್ಮ ರಾಜ್ಯಕ್ಕೆ ₹800 ಇದ್ದಿದ್ದಿನ ಅದು ಡಿಪೆಂಡ್ ಅಪಾನ್ ದ ಸೈಜಸ್, ಡಿಪೆಂಡ್ ಅಪಾನ್ ದ ಮ್ಯಾನುಫ್ಯಾಕ್ಚರಿಂಗ್, ಅದೊಂದು ಆಯ್ಸ್ ಡಿಪೆಂಡ್ ಆಗಿ ₹15,000 ಅಡ್ಜಸ್ಟ್ ಮಾಡಿದ್ದಾರೆ. ಇದು ಅವೈಜ್ಞಾನಿಕ, ಇದು ಟೋಟಲಿ ಅನ್ಸೈಂಟಿಫಿಕ್. ಯಾಕಂದ್ರೆ ಆ ಚಾರ್ಜಸ್ FC ಚಾರ್ಜಸ್ ಸಂಬಂಧನೇ ಇಲ್ಲ. ಫಿಟ್ನೆಸ್ ಅಂದ್ರೆ ಒಂದು ರಿನ್ಯೂವಲ್ ಅಷ್ಟೇ. ಫಾರ್ಮ್ 28 ಪ್ರಕಾರ ಒಂದು ಫಿಟ್ನೆಸ್ ಚಾರ್ಜ್ ಅಮೌಂಟ್ ಹೋಗ್ತದೆ. ಆದ್ರೆ ಅದಕ್ಕೆ ಲಾರಿ ಬೆಲೆ 6 ರಿಂದ 8 ಲಕ್ಷ 10 ಲಕ್ಷ ಒಳಗೆ. ಈಗ ಲಾರಿ ಬೆಲೆ 35, 40, 50 ಲಕ್ಷ 60 ಲಕ್ಷ ಗಂಟ ಹೋಗ್ತಾ ಇದೆ. ಅದೇನಂತಂದ್ರೆ ಮೊದಲು 60 ಮಾತ್ರ ನೋಡ್ತಾ ಇದ್ರು. ಈಗ 10 ವೀಲು, 4 ವೀಲು, 14 ವೀಲು, 16 ವೀಲು, ಮಲ್ಟಿ ಆಕ್ಸಲ್ 20 ವೀಲ್ ಗಂಟನು 20 ಲಕ್ಷ ಗಂಟು ಲಾರಿ ಸಿಗುತ್ತೆ. 60 ಲಕ್ಷ 70 ಲಕ್ಷ ಇನ್ವೆಸ್ಟ್ಮೆಂಟ್ ನ ಗಾಡಿ ಇನ್ವೆಸ್ಟ್ ಮಾಡಿ ಒಂದು ದಿವಸ ನಿಂತ್ಕೊಂಡ್ರೆ ನಮ್ದು ಇನ್ವೆಂಟರಿ ಹೋಗ್ತದೆ. ಆ ದೃಷ್ಟಿಯಿಂದ ಏನಾಗ್ತದೆ ಅಂದ್ರೆ ನಾವು ಗಾಡಿಗಳನ್ನ ತಿರುಗಿಸಿ ಪ್ರತಿಭಟನೆ ಮಾಡೋದು ಕಷ್ಟ ಆಗ್ತದೆ. ಯಾಕಂದ್ರೆ ಹೊಸಗೆ 6 ಲಕ್ಷ 8 ಲಕ್ಷ ಇತ್ತು, ಇನ್ವೆಂಟರಿ ಕಮ್ಮಿ ಇತ್ತು, ನಾವು ನಿಲ್ಲಿಸಬಹುದಾಗಿತ್ತು. ಆದ್ರೆ ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಅವಾಗ ಅವ್ರು ಮನಸ್ಸಿರಬೇಕು ಅಂತ ನಮ್ಮ ಆಸೆ ಇದೆ. ಯಾಕಂದ್ರೆ ಸ್ಟ್ರೈಕ್ ಅನ್ನೋದು ಯಾವುದೇ ಒಂದು ಸ್ಟ್ರೈಕ್ ಮಾಡಕ್ಕೆ ಹೋದ್ರೆ ಮೊದಲು ಅದು ಈಗ ಅಫೆನ್ಸ್ ಇದೆ. ಸ್ಟ್ರೈಕ್ ಅನ್ನೋದನ್ನೇ ಈಗ ಅಫೆನ್ಸ್ ಇದೆ. ಕೇರಳ ಆಗಿರ್ಬೋದು, ಸಾಕಷ್ಟು ಹೈಕೋರ್ಟ್ ಬಗ್ಗೆ ಹೇಳ್ತಾ ಇದೆ. ಹಾಗಾಗಿ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಮುಂದಿನ ದಿವಸದಲ್ಲಿ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದೀವಿ. ಅಲ್ಲಿನ ಕಾಂಗ್ರೆಸ್ ಆಗಿರ್ಬೋದು, ಐಕ್ಯಗೋವ ಆಗಿರ್ಬೋದು, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ₹3.50 ಕೇವಲ 8 ತಿಂಗಳಲ್ಲಿ ಜಾಸ್ತಿ ಆಗಿರೋದು ಒಂಥರ ಬಿಸಿ ಆಗ್ತಾ ಇದೆ. ಡೀಸೆಲ್ ಈಗ ದರ ₹2 ಮಾಡಿರೋದು ನೇರವಾಗಿ ನಿರ್ಧಾರ ಕೇಂದ್ರದ ರಾಜ್ಯದ ರಾಜ್ಯೋತ್ಸವ ರಾಜ್ಯ ಈಗ 2.3 ಜೂನಲ್ಲಿ ₹1.52, ಟೋಟಲಿ ₹3.55. ಹೌದು, ಹಿಂದೆ ₹1.50 ಮಾಡಿದೆ ರಾಜ್ಯ ಸರ್ಕಾರ. ಒಟ್ಟು 8 ತಿಂಗಳಲ್ಲಿ ₹3.55 ಜಾಸ್ತಿ ಮಾಡಿದೆ. ಇದು ಜನಸಾಮಾನ್ಯರ ಮೇಲೆ ಡೈರೆಕ್ಟ್ ಯಾವ ತರ ಪ್ರಭಾವ ಬೀರುತ್ತೆ ನೋಡಿ. ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಇದು ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಯಾಕಂದ್ರೆ ಬೆಳಗ್ಗೆ ಟೂತ್ ಪೇಸ್ಟ್ ಬೇಕು, ಸೋಪ್ ಬೇಕು, ಹಾಲು ಬೇಕು, ಮತ್ತೊಂದು ಬೇಕು. ಅದಕ್ಕೆಲ್ಲ ನಾವೇ ಮಾಡಬೇಕು. ಸಾಗಾಣಿಕೆ ನಾವೇ ಮಾಡ್ತೀವಿ. ಸಾಗಾಣಿಕೆ ವೆಚ್ಚ ನಿಮ್ಮೇಲೆ ಬರುತ್ತೆ. ಅದು ಕಾಣದೆ ನಿಮ್ದು
ಅಲ್ಲ ಈ ತಕ್ಕಂತೆ ನಿಮಗೆ ಬಾಡಿಗೆ ಬೇರೆ ಹೆಚ್ಚಾಗುತ್ತೋ ಅದು ಡೀಸೆಲ್ ತಕ್ಕಂತೆ ಅಷ್ಟೇ ಉಳ್ಬಿಡ್ತಾವ? ತಕ್ಕಂತೆ ಬಾಡಿಗೆ ಹೆಚ್ಚಾಗಲಿಕ್ಕೆ ನಮಗೆ ಸಮಯ ತಗೊಳ್ತದೆ. 3 ರಿಂದ 6 ತಿಂಗಳು ಆಗ್ತದೆ. ಅದು ಕೆಲವರು ನಮ್ಗೆ ಕೊಡ್ತಾರೆ, ಕೆಲವರು ನಮ್ಗೆ ಕೊಡೋದಿಲ್ಲ. ಈ ಮೀಡಿಯೇಟ್ ಟ್ರಾನ್ಸ್ಪೋರ್ಟ್ ಕಂಪನಿಗಳಿದೆ, ಆ ಕಂಪನಿಗಳು ನಮ್ಗೆ ಕೊಡೋದಿಲ್ಲ. ಯಾಕಂದ್ರೆ ನಾನು ಹೇಳಿದೆ ಡಿಮ್ಯಾಂಡ್ ಅಂಡ್ ಸಪ್ಲೈಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂದ್ರೆ ಲೋಡ್ ಜಾಸ್ತಿ ಇದ್ರೆ ಬಾಡಿಗೆ ಜಾಸ್ತಿ ಆಗುತ್ತೆ. ಅದು ರೆವಿನ್ಯೂ ಮಾರ್ಕೆಟ್ ಆಗುತ್ತೆ ಹೊರತು ಯಾವುದೇ ಲಾರಿ ಮಾಲೀಕರಿಗೆ ಅನುಕೂಲ ಆಗಲ್ಲ, ಅಲ್ಲ ಲಾರಿಗೆ ಅನುಕೂಲ ಆಗಲ್ಲ. ಹಾಗಾಗಿ ಫಿಟ್ನೆಸ್ ಚಾರ್ಜಸ್ ಟೋಟಲಿ ಅನ್ಸೈಂಟಿಫಿಕ್ ಅವೈಜ್ಞಾನಿಕ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಟೋಲ್ ಚಾರ್ಜಸ್ ವರ್ಷ 5% ಜಾಸ್ತಿ ಮಾಡ್ತಾ ಇದ್ದಾರೆ. ಇದು 5% ಕಾಣದೆ ಲಾರಿ ಮಾಲೀಕರಿಗೆ ತೊಂದರೆ ಆಗ್ತಾ ಇದೆ. ಜೊತೆಗೆ ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗ್ತಾ ಇದೆ, GST ಟೈರ್ ಮೇಲೆ ಜಾಸ್ತಿ ಆಗ್ತಾ ಇದೆ, GST ಸ್ಪೇರ್ ಪಾರ್ಟ್ಸ್ ಮೇಲೆ ಜಾಸ್ತಿ ಆಗ್ತಾ ಇದೆ, GST ಆಯಿಲ್ ಮೇಲೆ ಜಾಸ್ತಿ ಆಗ್ತಾ ಇದೆ. ಚಾಸಿ ಹೊಸ ಗಾಡಿ ಪರ್ಚೇಸ್ ಮಾಡಬೇಕಂದ್ರೆ 28% ನಾವು ಚಾಸಿಗೆ GST ಕಟ್ಟಬೇಕು. ಇದು ಮಲ್ಟಿಪಲ್ ಟ್ಯಾಕ್ಸಸ್ ಆಗ್ತದೆ. ಇದು ಎಷ್ಟು ಮಟ್ಟಿಗೆ ಸರಿ? ಕೇಂದ್ರ ಸರ್ಕಾರವು ಕೇಳ್ತೀವಿ, ರಾಜ್ಯ ಸರ್ಕಾರವು ಕೇಳ್ತೀವಿ. ಈ ತರ ನಾವು ಸ್ವಯಂ ಉದ್ಯೋಗ ಹೊಡಿಕೊಂಡು ನಾವು ಕೆಲಸ ಮಾಡಕ್ಕೆ ಹೊರಟ್ರೆ, ಈ ತರ ಆದ್ರೆ ನಾವು ಲಾರಿ ಮಾಲೀಕರ ಪಕ್ಕದೇ ಆಗಿದೆ. ನಾವು ನಡೀತಾ ಇರೋದು ಡಿಮ್ಯಾಂಡ್ ಅಂಡ್ ಸಪ್ಲೈ. ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂದ್ರೆ ಲೋಡ್ ಜಾಸ್ತಿ ಬಂದ್ರೆ ಒಂದ್ ಸ್ವಲ್ಪ ಬಾಡಿಗೆ ಜಾಸ್ತಿ ಇರುತ್ತೆ, ಲೋಡ್ ಕಡಿಮೆ ಬಂದ್ರೆ ನಮ್ಗೆ ಬಾಡಿಗೆ ಇಲ್ಲ. ಯಾಕಂದ್ರೆ ಲಾರಿಗಳು ಜಾಸ್ತಿ ಇರ್ತವೆ, ಹಂಗೆ ನಮಗೆ ಬಾಡಿಗೆಗಳು ಕಡಿಮೆ ಆಗ್ತದೆ. ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ನಮಗೆ ಅದಕ್ಕೆ ಸೆಕ್ಷನ್ 67(1) ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ನಾವು ಸರ್ಕಾರಕ್ಕೆ ಹೇಳಿದ್ದು, ನಮಗೆ ಒಂದು ಬಾಡಿಗೆ ನಿಗದಿ ಮಾಡಿಕೊಡಿ, ಬಾಡಿಗೆ ನಿಗದಿ ಮಾಡಿ ಕೊಡಿ. ಅದು ಡೀಸೆಲ್ ಎಷ್ಟು ಜಾಸ್ತಿ ಆಗುತ್ತೆ, ಅಪ್ರಿಸಿಯೇಷನ್ ಆದಾಗೆಲ್ಲ ನಮಗೆ ದಯವಿಟ್ಟು ಮಾಡಿಕೊಡಿ ಅಂತ ಹೇಳಲು ಸರ್ಕಾರ ಇದುವರೆಗೂ ಅದರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ರೈತರು ಬಿಟ್ಟರೆ ಮತ್ತೆ ಶಾಪಗ್ರಸ್ತರು ಅಂದ್ರೆ ನಾವು ಲಾರಿ ಮಾಲೀಕರು, ಲಾರಿ ಚಾಲಕರು, ಬೇರೆ ಯಾರಿಲ್ಲ. ಯಾಕಂದ್ರೆ ನಮ್ಗೆ ಯಾವುದೇ ಆದಂತಹ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ. ರಸ್ತೆಯಲ್ಲಿ ನೋಡ್ಬೋದು, ನಾವೆಲ್ಲ ನೋಡಿಲ್ಲ. ಇದರಲ್ಲಿ ಯಾವುದೇ ಒಂದು ಟಾಯ್ಲೆಟ್ ಇಲ್ಲ, ಒಂದು ಬಾತ್ರೂಮ್ ಇಲ್ಲ, ಸರಿಯಾದ ಕುಡಿಯುವ ನೀರು ಇಲ್ಲ. ಹೈವೇಗಳಲ್ಲಿ ಈ ತರ ಪರಿಸ್ಥಿತಿ ರಸ್ತೆ ಹೈವೇಗಳು ನಿರ್ಮಾಣವಾಗಿದೆ. ಆ ದೃಷ್ಟಿಯಿಂದ ನಾನು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ, ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ತೇನೆ. ನಮಗೆ ಮೂಲಭೂತ ಸೌಕರ್ಯ ಅತಿ ಮುಖ್ಯ. ಕೋಟಿಗಟ್ಟಲೆ ಟ್ಯಾಕ್ಸ್ ಕೊಡ್ತಾರೆ, ಊಹಿಸಕ್ಕಾಗಲ್ಲ. ಅಷ್ಟು ಸಂಖ್ಯೆಗಳು ನಾವು ಹೇಳಿದ್ದಾವಲ್ಲ, ಅಷ್ಟೊಂದು ಕೋಟಿ ನಮ್ಮಿಂದ ಟ್ಯಾಕ್ಸ್ ತಗೊಂಡು ಏನು ಇಲ್ಲದೆ ನೀವು ಬರಿಗೈ ಮಾಡಿಲ್ಲ. ಯಾವುದೇ ಅನುದಾನ ಸರ್ಕಾರದಿಂದ ನಮಗೆ ಬಂದಿಲ್ಲ, ಯಾವ ಅನುದಾನ ಕೊಟ್ಟಿಲ್ಲ. 1 ರೂಪಾಯಿ ಚಾಲಕರಿಗಾಗಲಿ, ಲಾರಿ ಮಾಲೀಕರ ಮಕ್ಕಳಿಗಾಗಲಿ, ಚಾಲಕರ ಮಕ್ಕಳಿಗಾಗಲಿ ಯಾವುದೇ ರೀತಿಯ ಅನುದಾನ ಇಲ್ಲ. ಅವರ ಕಲ್ಯಾಣ ಅಭಿವೃದ್ಧಿಗೂ 1 ರೂಪಾಯಿ ಸೇವೆ ಮಾಡಿಲ್ಲ ಸರ್ಕಾರ. ಬರೀ ನಮ್ಮ ಹತ್ರ ಹಾಲು ಕರೆಯೋ ಅಸಾಧಾರಣ ಮಾತ್ರ ದುಡ್ಡು ವಸೂಲಿ ಮಾಡೋದೇ ಹೊರತು ಬೇರೆ ಇನ್ನೇನು ನಮ್ಮಿಂದ ಅವರಿಂದ ನಾವು ಅಪೇಕ್ಷೆ ಪಡ್ತಾ ಇಲ್ಲ. ಒಂದೇ ಒಂದು ನಮ್ದು ಈ ದೇವರಾಜ ಟರ್ಮಿನಲ್ ಅಂತಂದ್ರೆ ಆ ಟರ್ಮಿನಲ್ಗೆ ಅವರ ಸರ್ಕಾರದ ಅಂಗಸಂಸ್ಥೆಯರು ಅಲ್ಲಿಗೂ ಅನುದಾನ ಕೊಡ್ತಾ ಇಲ್ಲ. ನಾವು ರಸ್ತೆಯಲ್ಲಿ ಲಾರಿಗಳನ್ನ ನಿಲ್ಲಿಸಿಕೊಂಡು ಎಷ್ಟು ಮಟ್ಟಿಗೆ ನಾವು ಕಷ್ಟಪಡ್ತಾ ಇದ್ದೀವಿ. 30-35 ಲಕ್ಷ ರೂಪಾಯಿ ಇವತ್ತು ಲಾರಿ ಬೆಲೆ ಇದೆ. ಅದನ್ನ ಇನ್ವೆಸ್ಟ್ ಮಾಡಿಕೊಂಡು EMI ಕಟ್ಕೊಂಡು ಫೈನಾನ್ಸ್ ಹರಾಸ್ಮೆಂಟ್ ಅಂತೂ ಹೇಳಲಿಕ್ಕೆ ಅಸಾಧ್ಯ, ಅಷ್ಟು ಫೈನಾನ್ಸ್ ಹರಾಸ್ಮೆಂಟ್ ಇದೆ. ಮೊನ್ನೆ 1 ತಿಂಗಳಿಂದ ಒಬ್ಬರ ನೇಣಪ್ಪ ಸತ್ತಿದ್ದಾರೆ, ಅದು ಬರಲಿಕ್ಕೆ ಬಂದಿಲ್ಲ. ಹಾಗಾಗಿ ಇವನ್ನೆಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಭಾರತದ ಲಾರಿ ಅಸೋಸಿಯೇಷನ್ ಅವರು ಕೇಂದ್ರ ಸರ್ಕಾರ
ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಕಾಯ್ಬೇಕಲ್ಲ, ಕೊಟ್ಟಿದ ತಕ್ಷಣ ಮನವಿ ನಾಳೆ ಮಾಡೋದು ಮಾಡೋದಿಲ್ಲ. ಬಜೆಟ್ ಬರಬೇಕು, ಅಲೋಕೇಶನ್